ಇವತ್ತು ಫಿಶ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಫಿಶನ್ನು ಆಲ್ರೆಡಿ ಗಾರ್ನಿಷ್ ಮಾಡಿ ಇಟ್ಟಿದ್ದೀವಿ. ಮಸಾಲೆಗೆ ತೆಂಗಿನಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ತೆಗೆದಿಟ್ಕೊಂಡು ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಧನಿಯಾ ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ವಿ. ಫಸ್ಟು ಅದಕ್ಕೆ ಉರ್ಗಡ್ಲೆ ಮತ್ತು ಕರಿಮೆಣಸು, ಲವಂಗ, ಚಕ್ಕೆ ಮತ್ತು ಗಸಗಸೆ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ವಿ. ಅದರ ನಂತರ ಅದೇ ಜಾರ್ಗೆ ಕೊತ್ತಂಬರಿ ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಂಡ್ವಿ. ಮತ್ತೆ ಟೊಮ್ಯಾಟೊ, ಈರುಳ್ಳಿ, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಇಷ್ಟನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು. ಅದಾದಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿರುವಂಥ ಎಲ್ಲ ಮಸಾಲನೂ ಒಂದೇ ಸರಿ ಹಾಕಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬಾಡೋ ಥರ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಆಲ್ರೆಡಿ ಗಾರ್ನಿಷ್ಗೆ ಉಪ್ಪು ಹಾಕಿರೋದ್ರಿಂದ ಎಷ್ಟು ಬೇಕೋ ಉಪ್ಪು ನೋಡಿ ಹಾಕ್ಕೋಬೇಕು. ಆ ಮಸಾಲೆಗೆ ಸ್ವಲ್ಪ ಬಿಸಿ ನೀರು ಮತ್ತು ಹುಣಸೆ ಹಣ್ಣಿನ ರಸ ಎರಡನ್ನೂ ಮಿಕ್ಸ್ ಮಾಡಿ ತುಂಬ ಹೊತ್ತು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅಟ್ಲೀಸ್ಟ್ ಒಂದು 20-30 ಮಿನಿಟ್ಸ್ ಬಾಯ್ಲ್ ಮಾಡಿದ ಮೇಲೆ ಫಿಶ್ ತಲೆಗಳನ್ನು ಫಸ್ಟ್ ಹಾಕಬೇಕು. ಯಾಕೆಂದರೆ ಫಿಶ್ ತಲೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಫಿಶ್ ತಲೆಗಳನ್ನು ಸ್ವಲ್ಪ ಹಾಕಿ ಮುಂಚೆ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 5 ಮಿನಿಟ್ಸ್ ಅದು ಬೇಯೋದಕ್ಕೆ ಬಿಡಬೇಕು. ಆ ಫಿಶ್ ತಲೆಗಳು ಬೆಂದ ಮೇಲೆ ಮತ್ತೆ ಉಳಿದಿರುವಂಥ ಬೇರೆ ಫಿಶ್ ಪಾರ್ಟ್ಸ್ನ ಹಾಕಿಬಿಟ್ಟು ಮತ್ತೆ ಇನ್ನೂ ಒಂದು 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡಬೇಕು. ಅದಾದಮೇಲೆ ಕೊನೆಯದಾಗಿ ಅಜ್ವೈನ್ ಅದನ್ನು ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ರೆಡಿಯಾಗಿರುವಂಥ ಸಾರಿಗೆ ಮೇಲೆ ಹಾಕಬೇಕು. ಅದು ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಫುಡ್ ಪಾಯ್ಸನ್ ಕೂಡ ಆಗೋದಿಲ್ಲ. ಅದಕ್ಕಾಗಿ ಅಜ್ವೈನ್ನ ಮೇಲ್ಗಡೆ ಉಜ್ಜಿಬಿಟ್ಟು ಹಾಕಬೇಕು. ಅಜ್ವೈನ್ನ ಕೊನೆಯದಾಗಿ ಲಾಸ್ಟಲ್ಲಿ ಹಾಕಬೇಕು. ಅದು ಆದಮೇಲೆ ಬಾಯ್ಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಷ್ಟು ಆದಮೇಲೆ ಫಿಶ್ ಕರಿ ರೆಡಿಯಾಗಿರುತ್ತೆ.